ನಮಸ್ಕಾರ. ಗಣಪತಿ ಹಬ್ಬ ಬಂದ್ರೆ ಇಂಡಿಯಾಗೂ ದುಬೈಗೂ ಅಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ ಅನ್ಸಲ್ಲ. ಯಾಕಂದ್ರೆ ಇಲ್ಲಿ ಕೂಡ ಆಲ್ರೆಡಿ ಎಕೋ ಫ್ರೆಂಡ್ಲಿ ಗಣಪತಿ ಮೂರ್ತಿಗಳು ಬಂದಿದೆ. ನಮ್ಮೂರಲ್ಲಿ ಡಿಫ್ರೆಂಟ್ ಥೀಮ್ ಗಣಪತಿಗಳು ತುಂಬಾ ಹೈಟ್ ಮತ್ತೆ ಕಾನ್ಸೆಪ್ಟ್ ನಲ್ಲಿ ಇರೋ ಗಣಪತಿಗಳು ಸಿಗ್ತವೆ. ಆದ್ರೆ ಆಲ್ರೆಡಿ ಬೀದಿ ತುಂಬಾ ಹಬ್ಬದ ವಾತಾವರಣ ಶುರು ಆಗ್ಬಿಟ್ಟಿರುತ್ತೆ. ದುಬೈನಲ್ಲಿ ಮೀನಾ ಬಜಾರ್ ಕಡೆ ಹೋದ್ರೆ ಹಲವಾರು ರೀತಿಯ ಗಣಪತಿ ಮೂರ್ತಿಗಳು ಸಿಗುತ್ತೆ. ಅದನ್ನ ನೋಡಿದ್ರೆ ನಿಜವಾಗ್ಲೂ ನಾವು ಇಂಡಿಯಾದಲ್ಲೇ ಇದೀವಿ ಅಂತ ಫೀಲ್ ಕೊಡುತ್ತೆ. ಹಾಗೆ ಪ್ರತಿ ವರ್ಷದಂತೆ ಈ ಬಾರಿಯೂ ಗಣೇಶನ ಹಬ್ಬಕ್ಕೆ ಜೋರಾಗಿ ಸಿದ್ಧತೆ ನಡೀತಾ ಇದೆ. ಆದರೆ ಈ ವರ್ಷ ಅಂದ್ರೆ 2025 ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ನಲ್ಲಿ ಇದೇ ಫಸ್ಟ್ ಟೈಮ್ ಗಣಪತಿ ಉತ್ಸವ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಗೆ ದಾಖಲಾತಿ ಮಾಡಲು ಸಜ್ಜಾಗ್ತಿರುವ ಕಾರ್ಯಕ್ರಮ. ಈ ಇವೆಂಟ್ ನಡೀತಾ ಇರೋದು ಅಲ್ ನಜಾರ್ ಸ್ಟೇಡಿಯಂ ಊದ್ ಮೆಹತಾ ದುಬೈನಲ್ಲಿ 27 ಆಗಸ್ಟ್ ಇಂದ 6 ಸೆಪ್ಟೆಂಬರ್ ತನಕ ನಡೀತಾ ಇದೆ. ನಿಜಕ್ಕೂ ಈ ಬಾರಿ ದುಬೈನಲ್ಲಿರುವವರಿಗೆ ಭಾರತದಲ್ಲಿನ ಗಣೇಶನ ಉತ್ಸವ ಫೀಲಿಂಗ್ ಸಿಗೋದು ಖಂಡಿತ. ಇಫ್ ಯು ಆರ್ ಇನ್ ದುಬೈ ಪ್ಲೀಸ್ ಡೂ ವಿಸಿಟ್. ಈ ಉತ್ಸವಕ್ಕೆ ಕೆಲವು ಪ್ರಸಿದ್ಧ ಸೆಲೆಬ್ರಿಟಿ ಕೂಡ ಬರ್ತಾ ಇದ್ದಾರೆ. ಇದರೊಂದಿಗೆ ಈ ಉತ್ಸವ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಪ್ರಯತ್ನ ಮತ್ತು ಕಲ್ಚರಲ್ ರಿಚ್ನೆಸ್ ಎರಡನ್ನೂ ಹೊಂದಿರುವುದರಿಂದ ಡೋಂಟ್ ಮಿಸ್ ದಿಸ್ ಈವೆಂಟ್.